ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಅರ್ಥಶಾಸ್ತ್ರದ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರುವಂತ ಹಾಗೂ ಇತ್ತೀಚಿನ ಸುದ್ದಿಯಲ್ಲಿ ಇರುವಂತ ಪ್ರಚಲಿತ ಘಟನೆಯಲ್ಲಿರುವಂತ ಒನ್ ಆಫ್ ದ ಟಾಪಿಕ್ ಮಾನಿಟರಿ ಪಾಲಿಸಿ ಕಮಿಟಿಯ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಪಡೋಣ. ಸೊ ಇನ್ ದಿಸ್ ಸೆಷನ್ we are going to discuss with one of the most important topic of economy, that is monetary policy committee, and which is also there in the present context. In recent times it was there in the news. So what is monetary policy committee and what was the present context in the news? ಈಗ ಪ್ರಸ್ತುತ ಸಂದರ್ಭದಲ್ಲಿ ನ್ಯೂಸ್ ಅಲ್ಲಿ ಏನಿದೆ? So what we are going to discuss with this MPC, usually it was known as MPC, ಹಣಕಾಸು ನೀತಿ ಸಮಿತಿ ಅಂತ ಹೇಳಿ ಕರೆಯಲಾಗುತ್ತೆ. So what exactly we are going to discuss in this today's session? The first one was the context of the MPC, why it was there in the news. So again ನೋಡಿ, ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಹೇಗೆ ಓದಬೇಕು ಅಂತಂದ್ರೆ ಪ್ರಸ್ತುತ ಸಂದರ್ಭದಲ್ಲಿ ಏನ್ ನ್ಯೂಸ್ ಅಲ್ಲಿ ಇದೆ, ಸೊ ವೈ ಇಟ್ ವಾಸ್ ದೇರ್ ಇನ್ ದ ನ್ಯೂಸ್ ಅಂಡ್ ಹೌ ಇಟ್ ವಾಸ್ ಕನೆಕ್ಟೆಡ್ ಟು ದ ಸ್ಟ್ಯಾಟಿಕ್ ಸಬ್ಜೆಕ್ಟ್ಸ್. ಸೊ ಈಗ ಇದು ಇಶ್ಯೂಸ್ ಅಲ್ಲಿ ಇದೆ, ಈ ಇಶ್ಯೂಸ್ ಅನ್ನ ಡೈನಮಿಕ್ ಪಾರ್ಟಿಗೆ ಯಾವ ರೀತಿ ಕನೆಕ್ಟ್ ಮಾಡಬೇಕು ಅಂಡ್ ಸ್ಟ್ಯಾಟಿಕ್ ಪಾರ್ಟಿಗೆ ಯಾವ ರೀತಿ ಕನೆಕ್ಟ್ ಮಾಡಬೇಕು ಅಂಡ್ ಅದಕ್ಕೆ ಅನುಸಾರವಾಗಿರುವಂತಹ ಪ್ರಶ್ನೆಗಳು ಯಾವ ರೀತಿ ಕೇಳಲಾಗುತ್ತೆ, ಇವೆಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಸೊ ಯಾರೆಲ್ಲ ನಮ್ಮ ಚಾನೆಲ್ಗೆ ಮೊದಲ ಬಾರಿಗೆ ನೋಡ್ತಾ ಇದ್ದೀರೋ ಅವರು ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ, ಲೈಕ್ ಹಾಗೂ ಶೇರ್ ಮಾಡೋದರ ಮುಖಾಂತರ ಏನು ಪ್ರೋತ್ಸಾಹವನ್ನ ನೀಡಿ ಅಂತ ಹೇಳ್ತಾ ಇವತ್ತಿನ ಕಂಟೆಕ್ಸ್ಟ್ ಅನ್ನ ಚರ್ಚೆ ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ. ಸೊ ದ ಸೆಕೆಂಡ್ ಒನ್ ವಾಸ್ ವಾಟ್ ಈಸ್ MPC, ಹಣಕಾಸು ನೀತಿ ಸಮಿತಿ ಅಂದ್ರೆ ಏನು, ಅದರ ಉದ್ದೇಶ ಏನು ಅನ್ನುವಂಥದ್ದನ್ನ ಚರ್ಚೆ ಮಾಡೋಣ. ವಾಟ್ ಈಸ್ MPC, ಮಾನಿಟರಿ ಪಾಲಿಸಿ ಕಮಿಟಿ, ಅಂಡ್ ವಾಟ್ ಈಸ್ ದ ಆಬ್ಜೆಕ್ಟಿವ್ ಆಫ್ ಮಾನಿಟರಿ ಪಾಲಿಸಿ ಕಮಿಟಿ. ನೆಕ್ಸ್ಟ್, ಹೌ ಇಟ್ ವಾಸ್ ಎವಾಲ್ವ್ಡ್, ಎವಲ್ಯೂಷನ್ ಆಫ್ ದಟ್ ಮಾನಿಟರಿ ಪಾಲಿಸಿ ಕಮಿಟಿ. ಅದರ ನಂತರದಲ್ಲಿ, ಅದರ ವಿಕಸನದ ನಂತರದಲ್ಲಿ ಅಬೌಟ್ ದ ಮಾನಿಟರಿ ಪಾಲಿಸಿ ಕಮಿಟಿ, ಅಂಡ್ ನಂತರದಲ್ಲಿ ಕೊನೆಗೆ it is the components or the instruments of monetary policy committee, ಹಣಕಾಸು ನೀತಿ ಸಮಿತಿಯ ಸಾಧನಗಳು ಯಾವ್ಯಾವು ಅನ್ನುವಂಥದ್ದನ್ನ ಚರ್ಚೆ ಮಾಡೋಣ. So with respect to the monetary policy committee, what was the present context, ಪ್ರಸ್ತುತ ಸಂದರ್ಭದಲ್ಲಿ ಯಾಕೆ ಇದು ನ್ಯೂಸ್ ಅಲ್ಲಿ ಇದೆ ಅನ್ನುವಂಥದ್ದನ್ನ ಚರ್ಚೆ ಮಾಡೋಣ. So in recent times where the monetary policy committee, it was fixing the repo rate to control the inflation. So ಮುಖ್ಯವಾಗಿ the monetary policy committee ಜಾರಿಗೆ ಬರಲಿಕ್ಕೆ ಕಾರಣ ಏನು ಅಂತಂದ್ರೆ it fixes the repo rate. So repo rate ಅನ್ನು ನಿಯಂತ್ರಣ ಮಾಡೋದಕ್ಕೋಸ್ಕರ, ಅದರಿಂದ repo rate ಅನ್ನು ನಿರ್ಧಾರ ಮಾಡೋದರ ಮೂಲಕ ಹಣದುಬ್ಬರವನ್ನು ನಿಯಂತ್ರಣ ಮಾಡೋದಕ್ಕೋಸ್ಕರವಾಗಿ ಇದನ್ನು ಜಾರಿಗೆ ತರಲಾಗುತ್ತೆ. ಸೊ ಇದಕ್ಕನುಸಾರವಾಗಿ in the recent times ಅಲ್ಲಿ ಪ್ರಸ್ತುತ ಸಂದರ್ಭದಲ್ಲಿ MPC ಆಲ್ರೆಡಿ ಹೇಳಿರುವಂತದ್ದು ಏನು ಅಂದ್ರೆ ರೆಪೋ ರೇಟ್ ಮೇ ಕಟ್ ಬೈ 25 ಬೇಸಿಸ್ ಪಾಯಿಂಟ್ಸ್ ಇನ್ ಡಿಸೆಂಬರ್ ಅಂತ ಹೇಳ್ತಾ ಇದೆ. ಈಗ ಪ್ರಸ್ತುತ ಸಂದರ್ಭದಲ್ಲಿ ನ್ಯೂಸ್ ಅಲ್ಲಿ ಇರುವಂತಹ ಅಂಶ ಏನು ಅಂತಂದ್ರೆ ಮುಂದಿನ ತಿಂಗಳು ಅಂದ್ರೆ ಡಿಸೆಂಬರ್ ಅಲ್ಲಿ ರೆಪೋ ರೇಟ್ ದರವನ್ನ 25 ಬೇಸಿಸ್ ಪಾಯಿಂಟ್ಸ್ ಅಂದ್ರೆ 100 ಬೇಸಿಸ್ ಪಾಯಿಂಟ್ ಗೆ 1% ಅಂತ ಕೇಳ್ತೀವಿ. ಸೊ ಹಾಗಾಗಿ 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಅನ್ನು ಕಟ್ ಮಾಡ್ತಾ ಇದೆ ಅಂದ್ರೆ ಇಟ್ ವಾಸ್ 0.25% ಆಫ್ ದ ರೆಪೋ ರೇಟ್ ಮೇ ಡಿಕ್ರೀಸ್ ಬೈ ದ ಡಿಸೆಂಬರ್ ಅಂತ ಹೇಳ್ತಾ ಇದೆ. ಅಂಡ್ ದ ಸೆಕೆಂಡ್ ವೈ ಇಟ್ ವಾಸ್ ದೇರ್ ಇನ್ ದ ಕಂಟೆಕ್ಸ್ಟ್ ಅಂದ್ರೆ a new member was appointed to the monetary policy committee. ಹೊಸದಾಗಿ ಹಣಕಾಸು ನೀತಿ ಸಮಿತಿಯಲ್ಲಿ ಒಬ್ಬ ಮೆಂಬರ್ ಅನ್ನ ಆಯ್ಕೆ ಮಾಡಲಾಗುತ್ತೆ. ದ ಇಂದ್ರನಿಲ್ ಭಟ್ಟಾಚಾರ್ಯ ಅನ್ನುವಂತ ಸದಸ್ಯರು ಇದರಲ್ಲಿ ಆಯ್ಕೆಯಾಗುವಂತದ್ದನ್ನು ನೋಡ್ತಾ ಇದ್ದೀವಿ. ಸೊ ಇಂದ್ರನಿಲ್ ಭಟ್ಟಾಚಾರ್ಯ ವಾಸ್ ಅಪಾಯಿಂಟೆಡ್ ಆಸ್ a financial expertise who was been appointed as a member of monetary policy committee. These two it was there in the news. ಇತ್ತೀಚಿನ ಸಂದರ್ಭದಲ್ಲಿ ಯಾಕೆ ಹಣಕಾಸು ನೀತಿ ಸಮಿತಿ ನ್ಯೂಸ್ ಅಲ್ಲಿ ಇದೆ ಅಂತಂದ್ರೆ ಸೊ ಒಂದು ಹಣದುಬ್ಬರವನ್ನು ನಿಯಂತ್ರಣ ಮಾಡಲಿಕ್ಕೆ 25 ಬೇಸಿಸ್ ಪಾಯಿಂಟ್ಸ್ ರೆಪೋ ರೇಟ್ ಅನ್ನ ಏನು ಕಡಿಮೆ ಮಾಡುವಂತ ಸಾಧ್ಯತೆ ಇದೆ ಅಂತೇಳಿ MPCಯು ಹೇಳಿದೆ. ಅದೇ ರೀತಿಯಲ್ಲಿ ಹೊಸ ಸದಸ್ಯನಾಗಿರುವಂತ ಇಂದ್ರನಿಲ್ ಭಟ್ಟಾಚಾರ್ಯ ಅವರು ಹಣಕಾಸು ನೀತಿ ಸಮಿತಿಯ ಸದಸ್ಯರಾಗಿ ಹೊಸದಾಗಿ ನೂತನವಾಗಿ ನೇಮಕಗೊಂಡಿರುವಂತದನ್ನು ಕಾಣ್ತೀವಿ. A new member was appointed to the monetary policy committee.
Indranil Bhattacharya was appointed as new member under the MPC. ಸೊ ಇದು ನಮ್ಮ ಕಂಟೆಕ್ಸ್ಟ್. ಸೊ ಹಾಗಾಗಿ UPSC ಇತರ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಹಲವಾರು ಬಾರಿ MPC ಯ ಮೇಲೆ ಪ್ರಶ್ನೆಯನ್ನ ಕೇಳಲಾಗಿದೆ. ಸೊ ಹಾಗಿದ್ದಾಗ ವಾಟ್ ಈಸ್ MPC ಅನ್ನುವಂಥದ್ದು ನಮ್ಗೆ ಗೊತ್ತಿರಬೇಕು. ಸೊ ಇಲ್ಲಿ ಹಣಕಾಸು ನೀತಿ ಸಮಿತಿ ಅಂದ್ರೆ ಏನು ಅಂದ್ರೆ ಇಲ್ಲಿ ಮುಖ್ಯವಾಗಿ ಹಣಕಾಸು ನೀತಿ ಸಮಿತಿಯು ಮಾರುಕಟ್ಟೆಯಲ್ಲಿ ಆರ್ಥಿಕ ವ್ಯವಸ್ಥೆಯಲ್ಲಿ ಆ ಹಣದುಬ್ಬರವನ್ನು ನಿಯಂತ್ರಣ ಮಾಡಲಿಕ್ಕೆ ಏನು ರೆಪೋ ರೇಟ್ ಅನ್ನ ನಿರ್ಧಾರ ಮಾಡುವಂತದ್ದನ್ನು ನೋಡ್ತೀವಿ. ಸೊ ದ MPC ಇಟ್ ಈಸ್ a instrument of monetary policy. It was a monetary policy tool which fixes the repo rate, to control the inflation. It was an instrument of monetary tool which fixes the repo rate to control the inflation in the economy or inflation in the market. So again, first of all ಇಲ್ಲಿ ಇನ್ಫ್ಲೇಷನ್ ಅಂತಂದ್ರೆ ಅರ್ಥ ಏನು ಅನ್ನುವಂಥದ್ದು ಗೊತ್ತಾಗಬೇಕು. ಹಣದುಬ್ಬರ ಅಂತಂದ್ರೆ ಒಂದು ವಸ್ತುವಿನ ಬೆಲೆಗಳು ನಿರಂತರವಾಗಿ ಹೆಚ್ಚಳವಾಗುವಂತದ್ದನ್ನೇ ಹಣದುಬ್ಬರ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ವಸ್ತುವಿನ ಬೇಡಿಕೆಗಳು ಹೆಚ್ಚಾಗಿರುತ್ತೆ, ಆದ್ರೆ ಹಣ ತನ್ನ ಮೌಲ್ಯವನ್ನು ಕಳೆದುಕೊಂಡಿರುತ್ತೆ. ದೇರ್ ವಿಲ್ ಬಿ ಅ ಡಿಮ್ಯಾಂಡ್ ಫಾರ್ ದ ಪ್ರಾಡಕ್ಟ್ಸ್, there will be a huge demand for the products, but the demand of the money or the value of the money, it loses. The demand of the products increases, whereas the demand of the money, it decreases. ಒಂದು ನಿರ್ದಿಷ್ಟ ವಸ್ತುವಿನ ಬೇಡಿಕೆಯು ನಿರಂತರವಾಗಿ ಹೆಚ್ಚಳವಾಗುತ್ತಿರುತ್ತದೆ, ಅದೇ ರೀತಿಯಲ್ಲಿ ಹಣದ ಮೌಲ್ಯವು ಕಡಿಮೆ ಆಗುವಂತ ವ್ಯವಸ್ಥೆಯನ್ನ ಹಣದುಬ್ಬರ ಅಂತೇಳಿ ಕರಿತೀವಿ. ಆ ಹಣದುಬ್ಬರದಲ್ಲಿ ಜನರಲ್ಲಿ ಹಣ ಇರುತ್ತೆ, ಆದ್ರೆ ವಸ್ತುಗಳ ಉತ್ಪಾದನೆ ಕಡಿಮೆ ಆಗಿರುತ್ತೆ. ಹಾಗಾಗಿನೇ ಇಲ್ಲಿ ಆ ಹಣದುಬ್ಬರವನ್ನು ನಿಯಂತ್ರಣ ಮಾಡಿದಾಗ, ಸೊ ಇಲ್ಲಿ ಹಣದುಬ್ಬರ ಆದಾಗ ವಸ್ತುವಿನ ಬೆಲೆ ಹೆಚ್ಚಾಗ್ತಾ ಇರುತ್ತೆ. ವಸ್ತುವಿನ ಬೆಲೆ ಹೆಚ್ಚಾದಂತೆ ಮೀನ್ಸ್ ವಸ್ತುವಿನ ಬೇಡಿಕೆಗಳು ಹೆಚ್ಚಾದಂತೆ ವಸ್ತುವಿನ ಬೆಲೆಗಳು ಸಹ ಹೆಚ್ಚಳವಾಗುವಂತದನ್ನ ಕಾಣ್ತೀವಿ. ಸೊ ವಸ್ತುವಿನ ಬೆಲೆಗಳು ಹೆಚ್ಚಳವಾಗುವಂತದ್ದನ್ನೇ ಇಲ್ಲಿ ಹಣದುಬ್ಬರ ಅಂತೇಳಿ ಕರೀಲಾಗ್ತಾ ಇದೆ. ಸೊ ಹಾಗಾಗಿನೇ ಈ ಹಣದುಬ್ಬರವನ್ನು ನಿಯಂತ್ರಣ ಮಾಡುವುದಕ್ಕಾಗಿ ಇಲ್ಲಿ ರೆಪೋ ರೇಟ್ ಅನ್ನ ಕಡಿಮೆ ಮಾಡುವಂತ ಕಂಟೆಕ್ಸ್ಟ್ ಅನ್ನು ನೋಡ್ತಾ ಇದ್ದೀವಿ. ಹಾಗಾಗಿ ಈ ವಿವಿಧ ರೆಪೋ ದರಗಳನ್ನ ನಿರ್ಧಾರ ಮಾಡುವುದರ ಮೂಲಕ ಮಾರುಕಟ್ಟೆಯಲ್ಲಿ ಏನು ಹಣದುಬ್ಬರವನ್ನು ನಿಯಂತ್ರಿಸುವಂತದ್ದೇ ಏನು ಹಣಕಾಸು ನೀತಿ ಸಮಿತಿ. ಸೊ ಅಂದ್ರೆ ವಿಚ್ ಇಸ್ ನಥಿಂಗ್ ಬಟ್ ಇದರಿಂದ ಏನಾಗುತ್ತೆ, ವಾಟ್ ವಾಸ್ ದ ಆಬ್ಜೆಕ್ಟಿವ್ ಆಫ್ ದಿಸ್ ಮಾನಿಟರಿ ಪಾಲಿಸಿ ಕಮಿಟಿ ಅಂದ್ರೆ ಹಣಕಾಸು ನೀತಿ ಸಮಿತಿಯ ಉದ್ದೇಶಗಳು ಅಂತೇಳಿ ಅಂದಾಗ ಇಟ್ ಈಸ್ ದ ಆಬ್ಜೆಕ್ಟಿವ್ ಆಫ್ ಮಾನಿಟರಿ ಪಾಲಿಸಿ ಕಮಿಟಿ ಈಸ್ ಟು ಸ್ಟೆಬಿಲೈಸ್ ದ ಎಕಾನಮಿ. ಮಾರುಕಟ್ಟೆಯನ್ನ ಅಥವಾ ಆರ್ಥಿಕತೆಯನ್ನ ಸ್ಥಿರತೆಗೆ ತರುವಂತ ಉದ್ದೇಶವನ್ನೇ ಹೊಂದಿರುವಂತದ್ದನ್ನ ಕೊಡ್ತೀವಿ. ಸೊ ಇದರಿಂದ ಏನಾಗುತ್ತೆ, ದ ಸ್ಟೆಬಿಲಿಟಿ ಆಫ್ ದ ಎಕಾನಮಿ, ಎಸ್ಪೆಷಲಿ ದ ಪ್ರೈಸ್ ಸ್ಟೆಬಿಲಿಟಿ ಅಂತೇಳಿ ಕರೆಯಲಾಗುತ್ತೆ. ಇಲ್ಲಿ ಹಣಕಾಸಿನ ಸ್ಥಿರತೆಯನ್ನು ತರುವಂತದ್ದು, ಆರ್ಥಿಕ ವ್ಯವಸ್ಥೆಯಲ್ಲಿ ಹಣಕಾಸಿನ ಸ್ಥಿರತೆಯನ್ನು ತರುವಂತದ್ದೇ ಇದರ ಮುಖ್ಯ ಉದ್ದೇಶ ಆಗಿರುತ್ತೆ. ಸೊ ಇದಕ್ಕನುಸಾರವಾಗಿ ಸೊ ಮಾನಿಟರಿ ಪಾಲಿಸಿ ಏನ್ ಮಾಡುತ್ತೆ ಅಂದ್ರೆ ಡ್ಯೂರಿಂಗ್ ದ ಟೈಮ್ ಆಫ್ ಇನ್ಫ್ಲೇಷನ್ ಅಂಡ್ ಡಿಫ್ಲೇಷನ್ ಯಾವ ರೀತಿ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ನಿರ್ಧಾರ ಮಾಡುತ್ತೆ ಅನ್ನುವಂಥದ್ದನ್ನು ಸಹ ನಾವಿಲ್ಲಿ ತಿಳಿದುಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಸೊ ವಿತ್ ರೆಸ್ಪೆಕ್ಟ್ ಟು ದ ಕಂಟೆಕ್ಸ್ಟ್ ಆಫ್ ಇನ್ಫ್ಲೇಷನ್ ಅಂಡ್ ಡಿಫ್ಲೇಷನ್, ಸೊ ಹಣದುಬ್ಬರದಲ್ಲಿ ಸರ್ಕಾರ ಏನು ಹಣಕಾಸು ನೀತಿ ಯಾವ ರೀತಿ ಇರುತ್ತೆ ಅಂಡ್ ಹಣದ ಮುಗ್ಗಟ್ಟಿನ ಸಂದರ್ಭದಲ್ಲಿ ಹಣಕಾಸು ನೀತಿ ಏನ್ ಮಾಡುತ್ತೆ. ಸೊ ಇನ್ಫ್ಲೇಷನ್ ಅಂದ್ರೆ ಹಣದ ಚಲನೆ ಹೆಚ್ಚಾಗ್ತಿರತ್ತೆ. ಹಾಗಾಗಿನೇ ಆ ಹಣದ ಚಲನೆಯನ್ನ ಕಡಿಮೆ ಮಾಡೋದಕ್ಕೋಸ್ಕರವಾಗಿ ಇನ್ಫ್ಲೇಷನ್ ಟೈಮ್ ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಹೆಚ್ಚು ಮಾಡುತ್ತೆ. ಸೊ ಇದರಿಂದ ಏನಾಗುತ್ತೆ, ಹಣಕಾಸು ಸ್ಥಿರತೆಗೆ ಬರುವಂತದ್ದನ್ನು ನೋಡ್ತೀವಿ. ಲಿಕ್ವಿಡಿಟಿ ಕಡಿಮೆ ಆಗುತ್ತೆ, ಅದರಿಂದ ಸ್ಥಿರತೆ ಬರುತ್ತೆ. ಅದೇ ರೀತಿಯಲ್ಲಿ ಡಿಫ್ಲೇಷನ್ ಟೈಮ್ ಅಲ್ಲಿ ಸೊ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಕಡಿಮೆ ಮಾಡುವಂತ ಪ್ರಯತ್ನವನ್ನು ಮಾಡುತ್ತೆ. ಅಂದ್ರೆ ಡಿಫ್ಲೇಷನ್ ಅಲ್ಲಿ ಜನರಲ್ಲಿ ಹಣನೇ ಇರಲ್ಲ, ಹಾಗಾಗಿನೇ ಆ ಲಿಕ್ವಿಡಿಟಿ ಫ್ಯಾಕ್ಟರ್ ಅನ್ನ ಹೆಚ್ಚು ಮಾಡ್ಲಿಕ್ಕೋಸ್ಕರವಾಗಿ ಸರ್ಕಾರ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಕಡಿಮೆ ಮಾಡುತ್ತೆ. So due to this reason, to stabilize the economy, it will increase the rate of interest during the context of inflation to reduce the liquidity, and to increase the liquidity, the monetary policy will reduce the rate of interest to increase the liquidity in the market. So that was the reason why it will increase the rate of interest during inflation and it will decrease the rate of interest by the deflation factor. So the major objective of this monetary policy committee is to have the sustainable growth rate. The major objective of this is to have the sustainable growth in the economy. ಸುಸ್ಥಿರ
ಸುಸ್ಥಿರ ಅಭಿವೃದ್ಧಿಯನ್ನ, ಸುಸ್ಥಿರ ಬೆಳವಣಿಗೆಯನ್ನ ಉತ್ತೇಜಿಸುವುದಕ್ಕೋಸ್ಕರವಾಗಿ ಇದು ಜಾರಿಗೆ ಬರುವಂತದ್ದನ್ನು ನೋಡ್ತೇವೆ. ಅಂಡ್ ವಿಚ್ ವಾಸ್ ಇಂಪ್ಲಿಮೆಂಟೆಡ್ ಥ್ರೂ ಅಂಡ್ ವಿಚ್ ವಿಲ್ ಚೇಂಜಸ್ ದ ರೇಟ್ ಆಫ್ ಇಂಟ್ರೆಸ್ಟ್ ಥ್ರೂ ದ RBI ಆಕ್ಟ್ ಆಫ್ 1934. RBI ಕಾಯ್ದೆ 1934ಕ್ಕೆ ಅನುಸಾರವಾಗಿ ಇದರ ಮುಖ್ಯ ಉದ್ದೇಶ ಸುಸ್ಥಿರ ಬೆಳವಣಿಗೆಯನ್ನು ಹೆಚ್ಚಿಸುವಂತದ್ದೇ ಇದರ ಮುಖ್ಯ ಉದ್ದೇಶವಾಗಿರುತ್ತೆ. ಸೊ ಹಾಗಿದ್ದಾಗ ವಾಟ್ ಈಸ್ MPC ಅಂತ ನೋಡಿದೀವಿ ನಾವು, ಅದರ ಆಬ್ಜೆಕ್ಟಿವ್ಸ್ ಏನು ಅಂತ ನೋಡಿದೀವಿ. ಅದರ ನಂತರದಲ್ಲಿ ದ ಎವಲ್ಯೂಷನ್ ಪಾರ್ಟ್. ಸೊ ಹೌ ಎಕ್ಸಾಕ್ಟ್ಲಿ ದ ಮಾನಿಟರಿ ಪಾಲಿಸಿ ಕಮಿಟಿ ವಾಸ್ ಎವಾಲ್ವ್ಡ್. ಎವಲ್ಯೂಷನ್ ಅಂತ ಬಂದಾಗ ಸೊ RBI ರಾಷ್ಟ್ರೀಕರಣಗೊಂಡಿದೆ. RBI ಸ್ಥಾಪನೆಯಾಗಿದ್ದು 1935ರಲ್ಲಿ ಹಿಲ್ಟನಿಂಗ್ ಸಮಿತಿಯ ಶಿಫಾರಸಿಗೆ ಅನುಸಾರವಾಗಿದ್ದು. RBI was established in the year 1935 by the recommendation of Hiltoning Committee, but it was nationalized on 1949 by Transfer of Public Ownership Act of 1948. ಸೊ ಇಲ್ಲಿ ಸಾರ್ವಜನಿಕ ವರ್ಗಾವಣಾ ಕಾಯ್ದೆಗೆ ಅನುಸಾರವಾಗಿ ಅದು ರಾಷ್ಟ್ರೀಕರಣಗೊಂಡಿರುವಂತದನ್ನ ಕಾಣ್ತೀವಿ. ಸೊ ಇದ ಕಾರಣದಿಂದ 1949ರಿಂದ ದ ರೇಟ್ ಆಫ್ ಇಂಟ್ರೆಸ್ಟ್ ವಾಸ್ ಫಿಕ್ಸ್ಡ್ ಬೈ ಅ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ. ಮಾರುಕಟ್ಟೆಗೆ ಬೇಡಿಕೆ ಮತ್ತು ಪೂರೈಕೆಗೆ ಅನುಸಾರವಾಗಿ ತಾಂತ್ರಿಕ ಸಲಹಾ ಸಮಿತಿಯು ಸ್ಥಾಪನೆಯಾಗಿರುವಂತದ್ದನ್ನು ನೋಡ್ತೀವಿ. ದ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ವಾಸ್ ಎಸ್ಟಾಬ್ಲಿಷ್ಡ್ ಟು ಬೂಸ್ಟ್ ದ ಎಕನಾಮಿ ಆರ್ ಟು ಸ್ಟೆಬಿಲೈಸ್ ದ ಎಕನಾಮಿ. ಬಟ್ ಯಾವ ರೀತಿ ಅಂತಂದ್ರೆ ಬೇಡಿಕೆ ಪೂರೈಕೆ ಅಂತ ಹೇಳ್ತಾ ಇತ್ತು. ಇಟ್ ವಾಸ್ ಓನ್ಲಿ ಫೋಕಸಿಂಗ್ ಆನ್ ದ ಫ್ಯಾಕ್ಟರ್ ಆಫ್ ಡಿಮ್ಯಾಂಡ್ ಅಂಡ್ ಸಪ್ಲೈ. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್, due to the flexibility of the economy, due to the open market of the economy, it was in the year 2014 where the Urjit Patel Committee recommended a monetary policy committee. 2014ರಲ್ಲಿ ಉರ್ಜಿತ್ ಪಟೇಲ್ ಸಮಿತಿಯು ಹಣಕಾಸು ನೀತಿ ಸಮಿತಿಯನ್ನು ಶಿಫಾರಸು ಮಾಡ್ತಾರೆ. ಈ ಹಣಕಾಸು ನೀತಿ ಶಿಫಾರಸು ಮಾಡಿರುವಂತಹ ಸಮಿತಿ ಯಾವುದು ಅಂತ ಕೇಳಿದಾನೆ. ವಿಚ್ ಅಮಂಗ್ ದ ಫಾಲೋವಿಂಗ್ ಕಮಿಟಿ ರೆಕಮೆಂಡೆಡ್ ಮಾನಿಟರಿ ಪಾಲಿಸಿ ಕಮಿಟಿ ಹೇಳಿ ಅಂದಾಗ ಇಟ್ ವಾಸ್ ಉರ್ಜಿತ್ ಪಟೇಲ್ ಕಮಿಟಿ ಅಂಡ್ ವಿಚ್ ವಾಸ್ ಸ್ಟಾರ್ಟೆಡ್ ಟು ಇಂಪ್ಲಿಮೆಂಟ್ ಸಿನ್ಸ್ ಫ್ರಮ್ 2016 ಆನ್ವರ್ಡ್ಸ್. ಸೊ ಹಣಕಾಸು ನೀತಿ ಸಮಿತಿಯು 2014ರಲ್ಲಿ ಉರ್ಜಿತ್ ಪಟೇಲ್ ಸಮಿತಿಯ ಶಿಫಾರಸು ಮಾಡುತ್ತೆ. ಆದ್ರೆ 2015ರಲ್ಲಿ ಆ ಸಮಿತಿ ಕಾರ್ಯನಿರ್ವಹಿಸುವಂತದ್ದನ್ನ ನೋಡ್ತೇವೆ. ಸೊ ಹಾಗಿದ್ದಾಗ ಈ ಹಣಕಾಸು ನೀತಿ ಸಮಿತಿಯ ಬಗ್ಗೆ ತಿಳಿದುಕೊಳ್ಳುವಂತದ್ದು ಮುಖ್ಯವಾಗುತ್ತೆ. So first one, the Urjit Patel Committee, which focused on the flexible inflation target ಅಂತ ನೋಡ್ತೇವೆ. ಹಣಕಾಸು ನೀತಿ ಸಮಿತಿಯು ಫ್ಲೆಕ್ಸಿಬಲ್ ಇನ್ಫ್ಲೇಷನ್ ಟಾರ್ಗೆಟ್ ಅನ್ನ ಜಾರಿಗೆ ತರುತ್ತೆ. ಹಣದುಬ್ಬರದ ಗುರಿ ಅಂತೇಳಿ ಕರೆಯಲಾಗುತ್ತೆ. ಹಣದುಬ್ಬರದ ಗುರಿಯನ್ನ ಇಟ್ ಇಂಟ್ರೊಡ್ಯೂಸ್ಡ್ a CPI plus or minus 2%. which was given as a inflation target ಅಂತ ಕರಿತೀವಿ. ಇದನ್ನೇ ಹಣದುಬ್ಬರದ ಗುರಿ ಅಂತ ಕರಿತೀವಿ. ಸೊ ಇದರಲ್ಲಿ ಮುಖ್ಯವಾಗಿ MPC ಹೇಳ್ತಿರುವಂತದ್ದು ದ CPI ವ್ಯಾಲ್ಯೂ ವಿಲ್ ಬಿ ಫಿಕ್ಸ್ಡ್. ಇದನ್ನ ಈ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡುವಂತದ್ದೇ MPC. ಸೊ ಇಟ್ ವಾಸ್ ಫಿಕ್ಸ್ಡ್ ಟು 4% ಅಂತ ಹೇಳ್ತೀವಿ. ಸೊ CPI ವ್ಯಾಲ್ಯೂ 4% ಅಂದ್ರೆ ಗ್ರಾಹಕ ಬೆಲೆ ಸೂಚ್ಯಂಕ, ಅಂದ್ರೆ ಮಾರುಕಟ್ಟೆಯ ಬೆಲೆಯನ್ನ ಗ್ರಾಹಕ ಬೆಲೆ ಅಂತ ಕರಿತೀವಿ. ಸೊ ಆ ಗ್ರಾಹಕ ಬೆಲೆ ಸೂಚ್ಯಂಕ 4% ಸ್ಥಿರವಾಗಿರ್ಬೇಕು ಅಂಡ್ ಪ್ಲಸ್ ಆರ್ ಮೈನಸ್ 2% ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಹೆಚ್ಚಂದ್ರೆ 2% ಇನ್ಕ್ರೀಸ್ ಆಗಬಹುದು, ಕಡಿಮೆ ಅಂದ್ರೆ 2% ಕಡಿಮೆ ಆಗಬಹುದು. ಅಂದ್ರೆ ಇದರಲ್ಲಿ ದ ಇನ್ಫ್ಲೇಷನ್ ಟಾರ್ಗೆಟ್ ವಿಲ್ ಬಿ ಹ್ಯಾವಿಂಗ್ ದ ಸೀಲಿಂಗ್ ರೇಟ್ ಆಸ್ ವೆಲ್ ಆಸ್ ದ ಫ್ಲೋರ್ ರೇಟ್ ಅಂತ ಕರೆಯಲಾಗುತ್ತೆ. ಗರಿಷ್ಠ ಹಣದುಬ್ಬರ ಮತ್ತು ಕನಿಷ್ಠ ಹಣದುಬ್ಬರ ಅಂತ ಕರೆಯಲಾಗುತ್ತೆ. ಸೊ ಈ CPI ಪ್ಲಸ್ ಆರ್ ಮೈನಸ್ 2% ಗೆ ಅನುಸಾರವಾಗಿ ದ ಸೀಲಿಂಗ್ ರೇಟ್ ಆಫ್ ಇನ್ಫ್ಲೇಷನ್ ವಿಲ್ ಬಿ ಅರೌಂಡ್ 6% ಅಂಡ್ ಫ್ಲೋರ್ ರೇಟ್ ವಿಲ್ ಬಿ ಅರೌಂಡ್ 2%. ಸೊ ಗರಿಷ್ಠ ಹಣದುಬ್ಬರದ ಗುರಿಯು 6% ಆಗಿರ್ಬೇಕಂತ ಹೇಳುತ್ತೆ, ಕನಿಷ್ಠ 2% ಆಗಿರ್ಬೇಕಂತ ಹೇಳುತ್ತೆ. ಸೊ ಈ ಎರಡು ಟಾರ್ಗೆಟ್ ಗೆ ಅನುಸಾರ ಇದರ ಮಧ್ಯದಲ್ಲಿ ಏನಾದ್ರು ಹಣದುಬ್ಬರ ಇತ್ತು ಅಂದ್ರೆ ಅದು ಆರ್ಥಿಕ ವ್ಯವಸ್ಥೆಯಲ್ಲಿ ಒಳ್ಳೆ ಆರ್ಥಿಕತೆಯನ್ನ ತೋರಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ಸೊ ಇದಕ್ಕನುಸಾರವಾಗಿನೇ ಹಣಕಾಸು ನೀತಿ ಸಮಿತಿಯು 2016ರಲ್ಲಿ ಸ್ಥಾಪನೆ ಆಗುತ್ತೆ. ಸೊ ಅದರ ಮುಖ್ಯ ಉದ್ದೇಶನೇ ಈ ಇನ್ಫ್ಲೇಷನ್ ಟಾರ್ಗೆಟ್ ಅನ್ನ ಕಂಟ್ರೋಲ್ ಮಾಡುವಂತದ್ದು. ಸೊ ಇದರಿಂದ ಆರ್ಥಿಕ ಬೆಳವಣಿಗೆ ಹಾಗೂ ಅಭಿವೃದ್ಧಿ, ಹೂಡಿಕೆಗಳು ಇವೆಲ್ಲವೂ ಹೆಚ್ಚಳವಾಗುವಂತದ್ದನ್ನ ನೋಡಬಹುದು. ಸೊ ಇದಕ್ಕನುಸಾರವಾಗಿನೇ 2016ರಲ್ಲಿ ಮೊದಲ ಬಾರಿಗೆ ಹಣಕಾಸು ನೀತಿ ಸಮಿತಿ 5 ವರ್ಷಕ್ಕೆ ಅನುಸಾರವಾಗಿ ಜಾರಿಗೆ ಬರುತ್ತೆ. ದ ಫಸ್ಟ್ ಮಾನಿಟರಿ ಪಾಲಿಸಿ ಕಮಿಟಿ ಇಟ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ 2016 to 2021 with the tenure of 5 years. 5 ವರ್ಷಕ್ಕೆ ಅನುಸಾರವಾಗಿ ಹಣಕಾಸು ನೀತಿ ಸಮಿತಿಯು ಜಾರಿಗೆ ಬರುತ್ತೆ.
ಸೊ ಇದಕ್ಕನುಸಾರವಾಗಿ ಸರ್ಕಾರ ಮಾಡಿರುವಂತದ್ದು ಏನಂದ್ರೆ ಇಟ್ ಹ್ಯಾಡ್ ಗಿವನ್ ದ ಟಾರ್ಗೆಟ್ ಆಫ್ ಸಿಪಿಐ. ಈಗ ತಾನೇ ಹೇಳಿರುವ ಹಾಗೆ ದ ಸಿಪಿಐ +or -2% ಈಸ್ ದ ಟಾರ್ಗೆಟ್, ಬಟ್ ಔಟ್ ಆಫ್ ವಿಚ್ ದ ಸಿಪಿಐ ಟಾರ್ಗೆಟ್ ಹ್ಯಾಸ್ ಟು ಬಿ ಅರೌಂಡ್ 4% ಅಂತ ಹೇಳ್ತಾ ಇದೆ. ಸೊ ಇದು ನಿರ್ಣಯಗಳನ್ನ ಯಾವ ರೀತಿ ಮಾಡುತ್ತೆ ಅಂದ್ರೆ ಇಟ್ ಈಸ್ ಅಗೈನ್ ದ ಎಂಪಿಸಿ ಹ್ಯಾವಿಂಗ್ ದ ಕಂಪೋಸಿಷನ್ ಆಫ್ ಅರೌಂಡ್ 6 ಮೆಂಬರ್ಸ್. ಈ ನಿರ್ಣಯವನ್ನು ಬಹುಮತಕ್ಕನುಸಾರವಾಗಿ ಜಾರಿಗೆ ತರಲಾಗುತ್ತೆ. The decisions will be made on the basis of majority with the composition of 6 members. So ಇದರಲ್ಲಿ again 3 members, that is 1 + 2 from the RBI. RBI ದಿಂದ 3 ಜನ ಸದಸ್ಯರು and remaining 3 members are experts which were nominated by Government of India for a period of 4 years. ಭಾರತ ಸರ್ಕಾರದಿಂದ ಆಯ್ಕೆಯಾಗಿರುವಂತ 3 ಜನ ಸದಸ್ಯರ ಅಧಿಕಾರಾವಧಿ 4 ವರ್ಷ ಇರುತ್ತೆ. And usually it was chaired by this RBI governor. RBI governor will be the chairperson of this MPC, Monetary Policy Committee. ಇದರ ಅಧ್ಯಕ್ಷತೆ RBI ಗವರ್ನರ್ ಅವರು ಹೊಂದಿರ್ತಾರೆ. ಆಮೇಲೆ ಕಂಪೋಸಿಷನ್ ಅಂತ ಬಂದಾಗ, ಸಂಯೋಜನೆ ಅಂತ ಬಂದಾಗ 3 ಜನ RBI ದಿಂದ, ಒಬ್ರು ಗವರ್ನರ್ ಪ್ಲಸ್ 2 ಸದಸ್ಯರುಗಳು. ಅಂಡ್ RBI ಗವರ್ನರ್ ಆಲ್ವೇಸ್ ಹ್ಯಾಸ್ ದ ಕ್ಯಾಸ್ಟಿಂಗ್ ವೋಟ್. ಮೊದಲ ಹಂತದಲ್ಲಿ ಮತದಾನ ನೀಡುವ ಹಾಗಿಲ್ಲ, ನಿರ್ಣಾಯಕ ಮತವನ್ನು ಮಾತ್ರ ನೀಡಬಹುದು. ಅಂದ್ರೆ ಯಾವಾಗ ಸದಸ್ಯರ ಸಮಬಲ ಸಾಬೀತಾಗುತ್ತೋ ಅಂತ ಸಂದರ್ಭದಲ್ಲಿ ಮಾತ್ರ ಏನೋ ನಿರ್ಣಾಯಕ ಮತವನ್ನ ನೀಡಬಹುದು. ಅಂಡ್ ಆಲ್ವೇಸ್ ದ ಡಿಸಿಷನ್ಸ್ ವಿಲ್ ಬಿ ಟೇಕನ್ ಆನ್ ದ ಬೇಸಿಸ್ ಆಫ್ ಮೆಜಾರಿಟಿ. ನಿರ್ಣಯಗಳನ್ನ ಬಹುಮತಕ್ಕನುಸಾರವಾಗಿ ನಿರ್ಧರಿಸುವಂತದ್ದನ್ನು ನೋಡ್ತೀವಿ. ಅಂಡ್ ಇಲ್ಲಿ ಈ ನಿರ್ಣಯಗಳು ಏನು ಬಹುಮತಕ್ಕನುಸಾರವಾಗಿ ಏನು ನಿರ್ಣಯಗಳನ್ನ ಕೈಗೊಂಡಲಾಗಿರುತ್ತೋ ಈ ನಿರ್ಣಯಗಳು ಅಂತಿಮವಾಗಿರುತ್ತೆ ಮತ್ತು ಕಡ್ಡಾಯವಾಗಿರುತ್ತೆ. ದೀಸ್ ಡಿಸಿಷನ್ಸ್ ಆರ್ ಫೈನಲ್ ಅಂಡ್ ಬೈಂಡಿಂಗ್ ಆನ್ ದ RBI ಅಂತ ಕರೆಯಲಾಗುತ್ತೆ. ದೀಸ್ ಡಿಸಿಷನ್ಸ್ ಆರ್ ಫೈನಲ್ ಅಂಡ್ ಬೈಂಡಿಂಗ್ ಆನ್ RBI. ಈ ನಿರ್ಣಯಗಳು, ಬಹುಮತದಿಂದ ಬಂದಿರುವಂತಹ ನಿರ್ಣಯಗಳು ಅಂತಿಮವಾಗಿರುತ್ತದೆ ಹಾಗೂ ಕಡ್ಡಾಯವಾಗಿ ಅವುಗಳನ್ನ ಕಾರ್ಯರೂಪಕ್ಕೆ ತರಲೇಬೇಕು. ಹಾಗಿದ್ದಾಗ ಇಲ್ಲಿ ಸದಸ್ಯರ ಸಂಖ್ಯೆ 6 ಜನ ಅಂತ ಹೇಳ್ತಾ ಇದ್ದೀವಿ. ಹಾಗಿದ್ದಾಗ ಆ ನಿರ್ಣಯವನ್ನ ಕೈಗೊಳ್ಳಬೇಕಾದ್ರೆ ಕನಿಷ್ಠ ಸದಸ್ಯರ ಸಂಖ್ಯೆ 4 ಜನ ಇರಲೇಬೇಕು ಅಂತ ಹೇಳ್ತಾ ಇದ್ದಾನೆ. The quorum of the composition has to be 4 members. Otherwise, it can't handle the meet ಅಂತ ನೋಡ್ತಾ ಇದೀವಿ. And annually it will meet around 4 times in a year. It will meet 4 times in a year. ವರ್ಷದಲ್ಲಿ ಕನಿಷ್ಠ 4 ಬಾರಿ ಅಂದ್ರೆ ಪ್ರತಿ 3 ತಿಂಗಳಿಗೊಮ್ಮೆ ಏನೋ ಸಭೆಯನ್ನು ಸೇರುವಂತದ್ದನ್ನು ನೋಡ್ತೀವಿ. ಅಂಡ್ ಮ್ಯಾಕ್ಸಿಮಮ್ ಇಟ್ ಕ್ಯಾನ್ ಅಪ್ ಟು ಮೀಟ್ 6 ಟೈಮ್ಸ್ ಅಂತಾನು ಕರೆಯಲಾಗುತ್ತೆ. ಕನಿಷ್ಠ ಪಕ್ಷ 3 ತಿಂಗಳಿಗೊಮ್ಮೆ ಅಂದ್ರು ವರ್ಷದಲ್ಲಿ 4 ಬಾರಿ ಮೀಟ್ ಆಗ್ಲೇಬೇಕು. ಹಾಗೆಯೇ ಗರಿಷ್ಠ ಅಂದಾಗ ವರ್ಷದಲ್ಲಿ 6 ಬಾರಿವರೆಗೂ ಸಹ ಮೀಟ್ ಆಗುವಂತ ಸಾಧ್ಯತೆಗಳು ಇರುತ್ತೆ. ಸೊ ಇವೆಲ್ಲವೂ ಸಹ ಏನು ವಿತ್ ರೆಸ್ಪೆಕ್ಟ್ ಟು ದ ಮಾನಿಟರಿ ಪಾಲಿಸಿ ಕಮಿಟಿ ಅಂತ ನೋಡ್ತೀವಿ. ಸೊ ಹಾಗಿದ್ದಾಗ ಹಣಕಾಸು ನೀತಿ ಸಮಿತಿ ಅಂದ್ರೆ ಏನಂತ ಹೇಳಲಾಯ್ತು. ಆದ್ರೆ ಇದರ ನಂತರದಲ್ಲಿ ಯಾವ ರೀತಿ ಏನು ಸಾಧನಗಳನ್ನು ಜಾರಿಗೆ ತರುತ್ತೆ. ಇಟ್ ಈಸ್ ದ ಮೇಜರ್ ಆಬ್ಜೆಕ್ಟಿವ್ ಆಫ್ ದ ಮಾನಿಟರಿ ಪಾಲಿಸಿ ಕಮಿಟಿ ಈಸ್ ಟು ರೆಗ್ಯುಲೇಟ್ ಅಂಡ್ ಕಂಟ್ರೋಲ್ ದ ಇನ್ಫ್ಲೇಷನ್ ಟಾರ್ಗೆಟ್. ಸೊ ಆನ್ ದ ಬೇಸಿಸ್ ಆಫ್ ದ ಇನ್ಫ್ಲೇಷನ್ ದ ಎಕಾನಮಿ ವಿಲ್ ಮೂವ್ ಅಂಡ್ ಆನ್ ದ ಬೇಸಿಸ್ ಆಫ್ ದ ಡಿಮ್ಯಾಂಡ್ ಅಂಡ್ ಸಪ್ಲೈ ಯೂಶಲಿ ವಿಲ್ ಗೆಟ್ ದ ಸಸ್ಟೈನಬಲ್ ಗ್ರೋತ್ ಇನ್ ದ ಎಕಾನಮಿ. ಸೊ ಅದಕ್ಕೋಸ್ಕರವಾಗಿ ಯಾವ ರೀತಿಯಾದ ಸಾಧನಗಳನ್ನು ಜಾರಿಗೆ ತರುತ್ತೆ. ದ ಮಾನಿಟರಿ ಪಾಲಿಸಿ ಕಮಿಟಿ ವಿಚ್ ಹ್ಯಾಸ್ ದ 2 ಟೈಪ್ಸ್ ಆಫ್ ಇನ್ಸ್ಟ್ರೂಮೆಂಟ್ಸ್ ಅಂತ ನೋಡ್ತೀವಿ. It will use usually 2 types ಅಂತ ನೋಡ್ತೀವಿ. One is the quantitative tools ಅಂತ ಕರಿತೀವಿ. ಪರಿಮಾಣಾತ್ಮಕ ಸಾಧನಗಳು. ಅಂಡ್ ಎರಡನೇದು ಕ್ವಾಲಿಟೇಟಿವ್ ಟೂಲ್ಸ್ ಅಂತ ಕರಿತೀವಿ. So these are the 2 types of tools which will be regulated by monetary policy committee to stabilize the economy ಅಂತ ನೋಡ್ತೀವಿ. So ಕ್ವಾಂಟಿಟೇಟಿವ್ ಟೂಲ್ಸ್ ಅಂತ ಬಂದಾಗ ವಿಚ್ ಕ್ಯಾನ್ ಬಿ ಮೆಜರ್ಡ್ ಬಟ್ ಕ್ವಾಲಿಟೇಟಿವ್ ಟೂಲ್ಸ್ ಕಾಂಟ್ ಬಿ ಮೆಜರ್ಡ್ ಅಂತ ನೋಡ್ತೀವಿ. ಸೊ ಕ್ವಾಂಟಿಟೇಟಿವ್ ಅಂತ ಬಂದ ಇದೇ ಪ್ರಶ್ನೆಯನ್ನು ಕೇಳಲಾಗುತ್ತೆ. ಈ ಕೆಳಗಿನ ಯಾವ ಸಾಧನಗಳು ಪರಿಮಾಣಾತ್ಮಕ ಅಂತೇಳಿ ಅಥವಾ ಗುಣಾತ್ಮಕ ಅಂತ ಕೇಳಿರ್ತಾನೆ. ಸೊ ಅವುಗಳು ಅಂತಂದ್ರೆ ಸೊ ಇಲ್ಲಿ ದ ಕ್ವಾಂಟಿಟೇಟಿವ್ ಟೂಲ್ಸ್ ಆರ್ ನಥಿಂಗ್ ಬಟ್ ರೆಪೋ ರೇಟ್, ಬ್ಯಾಂಕ್ ರೇಟ್, ರಿವರ್ಸ್ ರೆಪೋ ರೇಟ್, ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿ, ಮಾರ್ಜಿನಲ್ ಸ್ಟೆಬಿಲಿಟಿ ಫಂಡಿಂಗ್, ಓಪನ್ ಮಾರ್ಕೆಟ್ ಆಪರೇಷನ್ಸ್, ಕ್ಯಾಶ್ ರಿಸರ್ವ್ ರೇಷಿಯೋ, ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ, ಮಾರ್ಕೆಟ್ ಸ್ಟೆಬಿಲೈಸೇಷನ್ ಸ್ಕೀಮ್, ಸ್ಟ್ಯಾಂಡಿಂಗ್ ಡೆಪಾಸಿಟರಿ ಫೆಸಿಲಿಟಿ ಅಂತ ನೋಡ್ತೀವಿ. ಅದೇ ರೀತಿಯಲ್ಲಿ ದ ಕ್ವಾಲಿಟೇಟಿವ್ ಟೂಲ್ಸ್ ಅಂತ ಬಂದಾಗ ಇಟ್ ಈಸ್ ಮಾರಲ್ ಸುವೇಷನ್, ನೈತಿಕ ಒತ್ತಡ,
ಡೈರೆಕ್ಷನ್ಸ್ ಬೈ ದ ಕಂಟ್ರೋಲ್, ನಿರ್ದೇಶನಗಳ ಮೂಲಕ ನಿಯಂತ್ರಣವನ್ನು ಮಾಡುವಂಥದ್ದು, ಪ್ರಚಾರ ಮಾಡುವಂಥದ್ದು, ಪಬ್ಲಿಸಿಟಿ ಅಂತ ಕರಿತೀವಿ. ನೆಕ್ಸ್ಟ್ ಪ್ರಾಂಪ್ಟ್ ಕರೆಕ್ಟಿವ್ ಆಕ್ಷನ್ಸ್ ಅಂತ ಕರಿತೀವಿ. ಈ ರೀತಿಯಲ್ಲೆಲ್ಲ ಕ್ವಾಲಿಟೇಟಿವ್ ಟೂಲ್ಸ್ ಅಂತ ನೋಡ್ತೀವಿ. ಅಂದ್ರೆ ವಿಚ್ ಇಸ್ ರೆಸ್ಟ್ರಿಕ್ಷನ್ಸ್ ಗಿವನ್ ಬೈ ದ RBI ಟು ದ ವೇರಿಯಸ್ ಬ್ಯಾಂಕ್ಸ್ ಆನ್ ದ ಬೇಸಿಸ್ ಆಫ್ ಮಾರ್ಕೆಟ್ ವ್ಯಾಲ್ಯೂ ಅಂತ ನೋಡ್ತೀವಿ. ಮಾರುಕಟ್ಟೆಗೆ ಅನುಸಾರವಾಗಿ RBI ಬ್ಯಾಂಕುಗಳನ್ನ ನಿಯಂತ್ರಣ ಮಾಡುವಂತದನ್ನ ನೋಡ್ತೀವಿ. ಸೊ ಹೀಗೆ ಮಾನಿಟರಿ ಪಾಲಿಸಿ ಕಮಿಟಿಯು ಈ ಎರಡೂ ಸಾಧನಗಳನ್ನು ಉಪಯೋಗಿಸಿಕೊಂಡು ಹಣಕಾಸು ನೀತಿ ಸಮಿತಿಗೆ ಅನುಸಾರವಾಗಿ ಹಣದುಬ್ಬರವನ್ನು ನಿಯಂತ್ರಣ ಮಾಡಲಿಕ್ಕೆ ರೆಪೋ ದರ, ರಿವರ್ಸ್ ರೆಪೋ ದರಗಳನ್ನು ಹೆಚ್ಚಿಗೆ ಮಾಡುವುದು ಅಥವಾ ಕಡಿಮೆ ಮಾಡುವುದರ ಮೂಲಕ ಆರ್ಥಿಕ ವ್ಯವಸ್ಥೆಯನ್ನು ಸ್ಥಿರತೆಗೆ ತರುವಂತ ಪ್ರಯತ್ನ ಮಾಡುತ್ತೆ. ಸೊ ಇದರ ಮುಂದುವರಿದ ಭಾಗವನ್ನು ನಾವು ಇಶ್ಯೂಸ್ ಅಲ್ಲಿ ಬಂದಾಗ ಅದಕ್ಕೆ ಅನುಸಾರವಾಗಿ ಕ್ವಾಂಟಿಟೇಟಿವ್ ಟೂಲ್ಸ್ ಅಂದ್ರೆ ಏನು, ಕ್ವಾಲಿಟೇಟಿವ್ ಟೂಲ್ಸ್ ಅಂದ್ರೆ ಏನು ಅನ್ನುವಂಥದ್ದನ್ನ ಚರ್ಚೆ ಮಾಡೋಣ. ಅದೇ ರೀತಿಯಲ್ಲಿ ಇಲ್ಲಿ ದ ಟೈಪ್ಸ್ ಆಫ್ ಮಾನಿಟರಿ ಪಾಲಿಸಿ ಅಂತ ಬರುತ್ತೆ, ಎಕ್ಸ್ಪಾನ್ಷನರಿ, ಕಾಂಟ್ರಾಕ್ಷನರಿ ಮಾನಿಟರಿ ಪಾಲಿಸಿ ಅಂತ. ಅವುಗಳ ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡಲಿಕ್ಕೆ ಪ್ರಯತ್ನವನ್ನ ಪಡೋಣ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದರ ಮುಖಾಂತರ ನಿಮ್ಮ ಪ್ರೋತ್ಸಾಹ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.